ನಾನು ನಿಮಗೊಂದು ಮಸ್ತಾಗಿರೋ ಚಿಕನ್ ಬಿರಿಯಾನಿ ರೆಸಿಪಿ ಹೇಳ್ಕೊಡ್ತೀನಿ. ಯಾರು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹೇಯ್ ನಮಸ್ಕಾರ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಮನೆ ಪಕ್ಕದವ್ರ ಮದುವೆ ಫಂಕ್ಷನ್ಗೆ ಬಂದಿದ್ದ. ಸೊ ಹಂಗೆ ಅದು ನೋಡ್ತಾ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು. ಅಲ್ಲಿ ರೌಡಿಗಳದ್ದು ಪರೇಡ್ ನಡೀತಿತ್ತು. ಸ್ವಲ್ಪ ಅದಿಷ್ಟು ನೋಡಿ ಆಮೇಲೆ ಮದುವೆ ಮಕ್ಕಳಿಗೆ ಅಕ್ಕಿಗಳೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ನಾನು ನಮ್ಮ ಚಿಕ್ಕಮ್ಮ ನಮ್ಮ ತಂಗಿ ಊಟಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ನನಗೆ ಬೇರೆ ಕಡೆ ಹೋಗೋದಿತ್ತು. ನಮ್ಮ ಚಿಕ್ಕಮ್ಮ ನಮ್ಮ ತಂಗಿಗೆ ಮನೆಗೆ ಬಿಟ್ಟು ಆಮೇಲೆ ನನಗೆ ಸ್ವಲ್ಪ ಲೆನ್ಸ್ ಕಾರ್ಟ್ಗೆ ಹೋಗೋದಿತ್ತು. ಸ್ಪೆಕ್ಸ್ ಏನಂತಾರಪ್ಪ, ಸ್ಪೆಕ್ಸ್ ಖರೀದಿ ಮಾಡೋದಿತ್ತು. ಸೊ ಅದು ಸಲುವಾಗಿ ಲೆನ್ಸ್ ಕಾರ್ಟಿಗೆ ಬಂದ ನಾ ಮತ್ತು ನಮ್ಮ ಅತ್ತೆ ಮಗ. ಅದೇ ಹೇಳ್ತೀನಿ ನೋಡಿಲ್ಲ ಈಗ ಇಲ್ಲಿ ಎಷ್ಟು ಇವೆಲ್ಲ. ಸ್ಪೆಕ್ಸ್ ಎಲ್ಲ ಸೆಲೆಕ್ಟ್ ಆದಮೇಲೆ ಆರ್ಡ್ರ್ ಕೊಟ್ಟು ಅಲ್ಲಿಂದ ನನಗೆ ಜೂಡೋ ಹೋಗೋದಿತ್ತು. ಅನ್ಫಾರ್ಚುನೇಟ್ಲಿ ಜೂಡಿಯೋ ಓಪನೇ ಆಗಿರಲಿಲ್ಲ. ಅದು ಏನೋ ಪ್ರಾಬ್ಲಮಿಂದ 1 ವೀಕ್ ಇಂತಿರ್ಲತ್ತೀನಿ ಜೂಡೋ ಓಪನೇ ಆಗಲ್ಲಾಗ್ಯದ. ಅದು ಏನು ಪ್ರಾಬ್ಲಮ್ ಏನೋ ನಮಗಂತೂ ಗೊತ್ತಿಲ್ಲ, ಅವ್ರು ಹೇಳ್ತಾನೂ ಇಲ್ಲ. ಇನ್ನೂ ಓಪನ್ ಆಗಿಲ್ಲ. ಕೋಲ್ಡ್ ಇರೋ ಟೈಮಲ್ಲಿ ಈ ಥರ ಬಿಸಿಲು ಮಳೆ ಬಂದರೆ ಎಷ್ಟು ಖುಷಿ ಆಗತ್ತಲ್ಲ. ವಾ, ಮನೆ ಕಡೆ ಹೋಗ್ಬೇಕಾದ್ರೆ ಬಿಸಿಲು ಮಳೆ ಬಂತು, ಸ್ವಲ್ಪ ಅದು ಅಷ್ಟು ಎಂಜಾಯ್ ಮಾಡ್ಕೊಂಡು ತಿರುಗಾಡ್ಕೋತ ಮನೆ ಕಡೆ ಹೋದ. ಮಳೆ ಏನಪ್ಪ ನಿಂದ್ರೆ APMC ಮಾರುಕಟ್ಟೆ. ತುಂತೂರು ಯಪ್ಪ, ಈ ಮಳೆ ಗಿಳಿ ಬರೋ ಟೈಮಲ್ಲಿ ಹಾಡುಗಳು ಅನ್ಕೋತಾವನು. ಮಳೆ ನಿಂದ್ರಲ್ಲೇ ಆಗೋದು ಬಿಸಿಲು ಮಳೆ. ಈ ಹುಡುಗರ ಥರ ನಾನು ಸ್ಕೂಲಿಗೆ ಸೈಕಲ್ ಮೇಲೆ ಹೋಗ್ತಿದ್ದೆ. ವೆರೈಟಿ ಸೈಕಲ್ ತೊಗೊಂಡು ಹೋಗ್ತಿದ್ದೆ. ಆಲ್ಮೋಸ್ಟ್ 10th ಸೈಕಲ್ ಮೇಲೆ ಹೋಗಿದ್ದೀನಿ ನಾನು ಸ್ಕೂಲಿಗೆ. ಯಪ್ಪ, ಮೊದಲೇ ಎದುರಿನ ಟೈರ್ ಸಾಪದ ಬಿದ್ದಂದ್ರೆ ಮುಗೀತು, ಬಾಯ್ದಂದ್ರೆ ಅಲ್ಲೇ ಮುರಿತಾವೆ. ನೋಡಪ್ಪ, ಸ್ಟಾರ್ಟಿಂಗ್ ಬ್ಲಾಗಿಂಗ್ ವಿಡಿಯೋ ಮಾಡೋ ಟೈಮ್ನಾಗ ಏನು ಮಾತಾಡಬೇಕು ಏನಿಲ್ಲ ಅಂತ ಗೊತ್ತಾಗಲ್ಲ. ಅದು ಕನ್ಫ್ಯೂಷನ್ ಭಾಳ ಆಗ್ತದೆ. ಸೊ ಹಂಗಾಗಿ ಏನೋ ಫಾಲ್ತು ಮಾತಾಡ್ಕೋತ ಹೋಗೋದಪ್ಪ. ಈ ವೆದರಿಗೆ ಚಿಕನ್ ಬಿರಿಯಾನಿ ಇದ್ರೆ ಒಂದು ಒಳ್ಳೆ ಫೀಲ್ ಬರ್ತದೆ ಅಂತ ಅಂದ್ಕೊಂಡು ಚಿಕನ್ ಎಲ್ಲ ತೊಗೊಂಡೋಗಿ ಬಿರಿಯಾನಿ ರೆಡಿ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಸೊ ಲೆಟ್ಸ್ ಸಿ. ಚಿಕನ್ ತಂದಾದ್ಮೇಲೆ ನಮ್ಮಮ್ಮ ಸಾರು ಮಾಡ್ತೀನಂದರು, ನಾ ಬಿರಿಯಾನಿ ಮಾಡ್ತೀನಂದ. ಸೊ ನಂದು ಬಿರಿಯಾನಿ ರೆಸಿಪಿ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾ ರೆಡಿ ಮಾಡೋಕ್ಕೆ. ಈ ಬಿರಿಯಾನಿ ಅಂತೂ ನಂದು ಸ್ಪೆಷಲ್ ರೆಸಿಪಿ ಇದೆ. ನಿಮ್ಗೆ ಯಾರಿಗಾದರೂ ರೆಸಿಪಿ ವಿಡಿಯೋ ಬೇಕಾದ್ರೆ ಫುಲ್ ವಿಡಿಯೋ ಮಾಡ್ತೀನಿ. ಯಾರಿಗಾದರೂ ಚಿಕನ್ ಬಿರಿಯಾನಿ ರೆಸಿಪಿ ಬೇಕಾದ್ರೆ. ನಮ್ಮಮ್ಮ ಒಲಿ ಮೇಲೆ ಚಪಾತಿ ಮತ್ತು ರೊಟ್ಟಿ ರೆಡಿ ಮಾಡಿ ಆಮೇಲೆ ಚಿಕನ್ ಸಾಂಬಾರೆಲ್ಲ ರೆಡಿ ಮಾಡಿ ಕೊಟ್ಟರು. ಸೊ ಆಮೇಲೆ ನಾ ಅಂದ್ರೆ ಖಡಕ್ ರೊಟ್ಟಿ ಚಿಕನ್ ಸಾಂಬಾರು ಮಸ್ತ್ ಕಾಂಬಿನೇಷನ್ ಅನ್ನಿಸ್ತದೆ ನನಗೆ. ಸೊ ಅದು ಆದಮೇಲೆ ನನ್ನ ಕೈಲಿಂದ ಮಾಡಿದ್ದು ಬಿರಿಯಾನಿ ನೋಡ್ರಿ ಎಷ್ಟು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡು ನಾನೇ ಫೀಲ್ ಆಗಿ ಮಾಡ್ಕೊಂಡು ತಿಂತಾ ಇದ್ದ. ಉದುರಾಗಿದೆ. ಬಿಗ್ ಬಾಸ್ ನೋಡ್ತಾ ಚಿಕನ್ ಬಿರಿಯಾನಿ ತಿಂತ ಮಸ್ತ್ ಫೀಲ್ ಮಾಡಿಕೊಂಡು ಅದೇ ಹಂಗೇನೆ ನಮ್ಮ ತಮ್ಮಗ ಒಂಚೂರು ಬಾ ತಿನ್ಬಾ ಅಂದ್ರೆ ಅವ ತಿಂತಾ ಇರಲಿಲ್ಲ. ತಿಂತಿಲ್ಲ ನೀ ಹಿಡಿಗೆ ಮಾಡು. ನಾ ಮಾಡಿದ ಬಿರಿಯಾನಿ ಫೀಲ್ ಮಾಡ್ಕೊಂಡು ತಿನ್ನತ್ತೀನಿ ಅಂದ್ರೆ ನಾ ಮನೇಲಿ ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ ಬಿರಿಯಾನಿ, ಏನೇ ಇರಲಿ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ನಾ ಮಾಡ್ಕೊಂಡಿದ್ದು ಫೀಲ್ ಮಾಡ್ಕೊಂಡೇ ತಿನ್ನೋ.
ಆಮೇಲೆ ನಾವು ಹೊರಗೆ ಹೋಗಿ ತಿನ್ಬೇಕಂತ ನನಗೆ ಅನಿಸಲ್ಲ. ನನಗೇನು ಮನೇಲೇ ತಂದು ಎಲ್ಲರ ಜೊತೆ ತಿನ್ಬೇಕನ್ನೋದು ಭಾಳ ಆಸೆ ನನಗೆ. ಈ ವಿಡಿಯೋ ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.